ಬುದ್ಧ ಮತ್ತು ಬುದ್ಧಿಸಮ್ನಲ್ಲಿ ಸ್ಟಡಿ ಮಾಡಬೇಕಾದ್ರೆ ನಾವು ಈ ಅರ್ಲಿ ಬುದ್ಧಿಸ್ಟ್ ಲಿಟ್ರೇಚರ್ ಬಗ್ಗೆ ನಾವು ನೋಡಿದ್ವಿ. ಈಗ ನಂತರ ನಾವು ನೋಡಬೇಕಾಗಿರೋದೇನು ಅಂತಂದರೆ ಲೈಫ್ ಆಫ್ ಬುದ್ಧನ ಜೀವನ ಚರಿತ್ರೆಯನ್ನು ಬ್ರೀಫಾಗಿ ನಾವು ತಿಳ್ಕೊಳ್ಬೇಕಾಗತ್ತೆ. ಅದಾದ ನಂತರ ಡಾಕ್ಟ್ರಿನ್ ಆಫ್ ಬುದ್ಧನ ನೋಡೋಣ. ಲೈಫ್ ಆಫ್ ಬುದ್ಧ ಯಾವುದರಲ್ಲಿದೆ, ಯಾವ ಲಿಟ್ರೇಚರಲ್ಲಿದೆ ಅಂತಂದರೆ ಹೆಜಿಯೋಗ್ರಫಿ ಅಂತ ಹೇಳಿ ಕರೀತಾರೆ ಅದನ್ನು. ಅದು ಸುತ್ತ ಪೀಠಕ ಮತ್ತು ವಿನಯ ಪೀಠಕ ಏನು ಬರ್ತದೆ, ತ್ರಿಪೀಠಕದಲ್ಲಿ ಸುತ್ತ ಪೀಠಕ ಮತ್ತು ವಿನಯ ಪೀಠಕದಲ್ಲಿ ಈ ಲೈಫ್ ಬಗ್ಗೆ, ಬುದ್ಧನ ಜೀವನದ ಬಗ್ಗೆ ಮೆನ್ಷನ್ಗಳಿದೆ, ಅಲ್ಲಿ ಉಲ್ಲೇಖಗಳು ಬರುತ್ತೆ. ಇದನ್ನು ಬಿಟ್ಟು ಹೊರತಾಗಿ ಇನ್ನೂ ಬಹಳಷ್ಟು ಕಡೆ ಡಿಟೇಲ್ ಆಗಿ ಕೆಲವು ಕಡೆ ಇದೆ. ಅದು ಯಾವ ಟೆಕ್ಸ್ಟ್ಗಳಲ್ಲಿದೆ, ಯಾವ ಗ್ರಂಥಗಳಲ್ಲಿದೆ ಅಂತಂದರೆ ಒಂದು ಬುದ್ಧ ಚರಿತ, ಮಹಾವಸ್ತು ಮತ್ತು ನಿಧಾನಕಥಾ ಅಂತ ಹೇಳಿ. ಈ ಮೂರರಲ್ಲಿ ಏನಾಗಿದೆ, ಕಂಪ್ಲೀಟ್ ಡೀಟೇಲ್ ಆಗಿ ಬುದ್ಧನ ಜೀವನದ ಬಗ್ಗೆ ಭಾಳ ಡೀಟೇಲ್ ಆಗಿದೆ. ನಮಗೆಲ್ಲ ಗೊತ್ತಿರೋ ಹಾಗೆ ಗೌತಮ ಬುದ್ಧ ಅವನಿಗೆ ಶಕ್ಯಮುನಿ ಅಂತಲೂ ಕರೀತಾರೆ, ತಥಾಗತ ಅಂತಲೂ ಕೂಡ ಕರೀತಾರೆ. ಅವನ ಪೂರ್ವಾಶ್ರಮದ ಹೆಸರೇನಾಗಿರುತ್ತೆ, ಸಿದ್ಧಾರ್ಥ ಅಂತ ಹೇಳಿ ಆಗಿರುತ್ತೆ. ಸಿದ್ಧಾರ್ಥನ ಜನನ ಯಾವಾಗ ಆಗುತ್ತೆ ಅಂದರೆ 563 BCE, ಬಿಫೋರ್ ಕಾಮನ್ ಎರಾ. ಇದು ಯಾವತ್ತಿನ ದಿನ ಆಗುತ್ತೆ ಅಂದರೆ ವೈಶಾಖ ಪೂರ್ಣಿಮಾ ದಿವಸ ಏನಾಗುತ್ತೆ, ಇವನು ಜನ್ಮ ತಗೊಳ್ತಾನೆ. ಇವನು ಯಾವ ಪ್ಲೇಸ್ನಲ್ಲಿ ಹುಟ್ಟುತ್ತಾನೆ ಅಂದರೆ ಲುಂಬಿಣಿ ಅನ್ನುವಂತಹ ಪ್ಲೇಸ್ನಲ್ಲಿ ಹುಟ್ಟುತ್ತಾನೆ. ಇದು ಎಲ್ಲಿ ಬರುತ್ತೆ ಲುಂಬಿಣಿ ಅಂತಂದರೆ ಇದು ಕಪಿಲ ಅನ್ನುವಂತಹ ಒಂದು ಜಾಗ. ಕಪಿಲ ಅಂತಂದರೆ ಇದು ಎಲ್ಲಿ ಬರುತ್ತೆ, ಕಪಿಲ ವಸ್ತು ಅಂತಂದರೆ ಇದು ನೇಪಾಳ ಹತ್ರ ಬರುತ್ತೆ. ಈ ಕಪಿಲ ವಸ್ತುವಿನ ಹತ್ತಿರ ಇರುವಂತಹ ಲುಂಬಿಣಿಯಲ್ಲಿ ಇವನು ಜನ್ಮ ತಗೊಳ್ತಾನೆ. ಇವನ ತಂದೆ ಹೆಸರು ಶುದ್ಧೋಧನ ಅಂತ ಹೇಳಿ. ಇವರೇನು ಸಖ್ಯ ಕ್ಲಾನ್ ಏನಿದೆಯಲ್ಲ, ಸಖ್ಯ ಒಂದು ಜನಾಂಗ ಇದೆಯಲ್ಲ, ಈ ಜನಾಂಗದ ಒಬ್ಬ ಮುಖ್ಯಸ್ಥ ಆಗಿರ್ತಾನೆ ಶುದ್ಧೋಧನ. ಇವನಿಗೆ ಹುಟ್ಟುವಂಥ ಮಗನೇ ಸಿದ್ಧಾರ್ಥ. ಈ ಸಖ್ಯ ರಿಪಬ್ಲಿಕ್ಕಲ್ಲಿ ಇವನು ಮುಖ್ಯಸ್ಥ ಆಗಿರ್ತಾನೆ. ಯಾರು, ಶುದ್ಧೋಧನ ಅನ್ನೋನು. ಇವನಿಗೆ ಹುಟ್ಟವನೇ ಸಿದ್ಧಾರ್ಥ. ಸೊ ಇವನು ಕೋಸಲ ಕಿಂಗ್ಡಮ್ನಲ್ಲಿರುವಂಥ ಕಪಿಲವಸ್ತುವನ್ನು ಆಳ್ತಾ ಇರ್ತಾನೆ. ಕಪಿಲವಸ್ತುವಿನ ರಾಜ ಅಂತ ಹೇಳಿ ಕೂಡ ನಾವು ಅದನ್ನು ಅರ್ಥ ಮಾಡ್ಕೊಳ್ಬೋದು. ಯಾರು, ಶುದ್ಧೋಧನ. ತಾಯಿಯ ಹೆಸರು ಮಹಾಮಾಯ ಅಂತ ಹೇಳಿ. ಇವಳು ಕೂಡ ರಾಣಿಯಾಗಿರ್ತಾಳೆ. ಕೋಸಲ ಡೈನಸ್ಟಿನಲ್ಲಿ ಹಲವಾರು ರಾಜ್ಯಗಳಿರ್ತಲ್ಲ, ಅದರಲ್ಲಿ ಇವಳು ಒಂದು ಕಡೆ ರಾಣಿಯಾಗಿರ್ತಾಳೆ. ಇವಳ್ದು ಏನಾಗುತ್ತೆ ಅಂದರೆ, ಇವಳು ಜನ್ಮ ಕೊಟ್ಟು, ಸಿದ್ಧಾರ್ಥನಿಗೆ ಜನ್ಮ ಕೊಟ್ಟು 7 ದಿನಗಳಲ್ಲೇ ಏನು ಮಾಡ್ತಾಳೆ, ಮೃತ ಹೊಂದ್ಬಿಡ್ತಾಳೆ, ಸತ್ತೋಗ್ಬಿಡ್ತಾಳೆ. ಅದಾದ ನಂತರ ಸಿದ್ಧಾರ್ಥನನ್ನು ಬೆಳೆಸಿದ್ದಂಥವ್ರು ಯಾರು ಅಂತಂದರೆ ಅವರ ಚಿಕ್ಕಮ್ಮ, ಅಂದರೆ ಶುದ್ಧೋಧನನ 2ನೇ ಹೆಂಡತಿ, ಸ್ಟೆಪ್ ಮದರ್ ಅಂತ ಹೇಳಿ ಕರೀತಾರಲ್ಲ. ಸೊ ಅವಳ ಹೆಸರು ಗೌತಮಿ ಅಂತ ಹೇಳಿ. ಸೊ ಇವಳೇನು ಮಾಡ್ತಾಳೆ, ಸಿದ್ಧಾರ್ಥನನ್ನು ಬೆಳೆಸ್ತಾಳೆ. ಇನ್ನೊಂದೇನು ಅಂತಂದರೆ, ಇವನು ರಾಜ ಆಗಿರ್ತಾನಲ್ಲ, ರಾಜ ಆಗಿದ್ದಾಗ ಸಹಜವಾಗಿ ಅಲ್ಲಿ ಜ್ಯೋತಿಷ್ಶಾಸ್ತ್ರದವ್ರನ್ನ, ಹಲವಾರು ವಿದ್ವಾಂಸರುಗಳನ್ನು ಕೇಳ್ತಾನೆ, ಅವ್ರನ್ನ ಜಾತಕ ಹೇಗಿದೆ ಅಂತ ಹೇಳಿ ಕೇಳಿದಾಗ ಆ ಹಲವಾರು ಬ್ರಾಹ್ಮಣರು ಅವರೇನು ಹೇಳ್ತಾರೆ ಅಂತಂದರೆ, ಇವನ ಜಾತಕದಲ್ಲಿ 32 ಗುರುತುಗಳಿದೆ, ಮಾರ್ಕ್ಸ್ಗಳಿದೆ. 32 ಎಂತಹ ಮಾರ್ಕ್ಸ್ಗಳು ಅಂತಂದರೆ ಮಹಾಪುರುಷನ ಒಂದು ಮಾರ್ಕ್ಸ್ಗಳು ಅಂತ ಅವನ ದೇಹದಲ್ಲಿದೆ, ಅವನ ಜಾತಕದಲ್ಲಿದೆ. ಸೊ ಹಾಗಾಗಿ ಇವನು ಐದರ್ ಏನಾಗ್ತಾನೆ ಅಂತಂದರೆ ಜಗತ್ತನ್ನು ಕಾಂಕ್ವೇರ್ ಮಾಡಿದಂತಹವನಾಗ್ತಾನೆ, ಅಥವಾ ಜಗತ್ತನ್ನು ತ್ಯಜಿಸಿದವನಂತನಾಗ್ತಾನೆ ಅಂತ ಹೇಳಿ ಅವ್ರು ಹೇಳ್ತಾರೆ. ಐದರ್ ಹಿ ವಿಲ್ ಬಿಕಮ್ ಅ ಕಾಂಕ್ವೆರರ್ ಆರ್ ರಿನನ್ಸರ್ ಅಂತ ಹೇಳಿ ಹೇಳ್ತಾರೆ. ಸೊ ಹಾಗಾಗಿ ಇದನ್ನು ತಿಳ್ಕೊಂಡ ಮೇಲೆ ಇವನ ತಂದೆ ಶುದ್ಧೋಧನ ಇರ್ತಾನಲ್ಲ, ಇವನು ಜಾಗೃತಿ ವಹಿಸ್ಕೊಂಡು ಇವನಿಗೆ ವೈರಾಗ್ಯ ಬರಬಾರ್ದು, ರಿನೌನ್ಸಿಯೇಷನ್ ಬಂದು ಮತ್ತೆ ಮಾಂಗಿಂಗ್ ಆಗಿಗೇನು ಅಂತೇಳಿ ಇವನೇನು ಮಾಡ್ತಾನೆ, ಬಹಳಷ್ಟು ಮಟ್ಟಿಗೆ ಜಾಗ್ರತೆ ತಗೊತಾನೆ. ಬುದ್ಧನಿಗೆ ಯಾವುದೇ ದುಃಖ ಮತ್ತು ಸಾವು ಅನ್ನುವಂತಹ ಸಂಗತಿಗಳೇ ಗೊತ್ತಾಗಬಾರ್ದು ಅಂಥೇಳಿ ಅಷ್ಟರ ಮಟ್ಟಿಗೆ ಅವನು ಜಾಗ್ರತೆ ತಗೊತಾನೆ. ಸೊ ಎಲ್ಲೂ ಕೂಡ ನೋವು ಅನ್ನೋದು, ಅಥವಾ ಅವರು ಗಾರ್ಡನ್ನಲ್ಲಿ ಕತೆಗಳಲ್ಲಿ ಏನು ಬರುತ್ತೆ ಅಂದರೆ, ಏನು ಗಾರ್ಡನ್ನಲ್ಲಿ ಒಣಗಿರುವಂತಹ ಎಲೆಗಳು ಕೂಡ ಬುದ್ಧನಿಗೆ ಕಾಣಿಸ್ಬಾರ್ದು ಅನ್ನೋ ರೀತಿ ಅದನ್ನು ತೆಗಿತಾ ಇದ್ರಂತೆ. ಎಲ್ಲಿ ನೋಡಿದ್ರು ಬ್ಯೂಟಿಫುಲ್, ಎಲ್ಲಿ ನೋಡಿದ್ರು ಬ್ಯೂಟಿ, ಎಲ್ಲಿ ನೋಡಿದ್ರು ರಾಯಲ್ಲು. ಸೊ ಈ ರೀತಿ ಇದ್ದಂತಹ ವಾತಾವರಣ ಆಗಿತ್ತದು. ಆ ರೀತಿ ವಾತಾವರಣನ ಕ್ರಿಯೇಟ್ ಮಾಡಿಬಿಟ್ಟು ಒಂದು ಲಕ್ಸುರಿಯಸ್ನಲ್ಲಿ, ಒಂದು ಕಂಫರ್ಟ್ನಲ್ಲಿ ಸಿದ್ಧಾರ್ಥನನ್ನು ಬೆಳೆಸ್ತಾನೆ ಅವ್ರ ತಂದೆ ಶುದ್ಧೋಧನ. ಜಾಸ್ತಿ ವರ್ಷ ಬಿಟ್ಬಿಟ್ರೆ ಮತ್ತೆ ಇನ್ನೆಲ್ಲಿ ವೈರಾಗ್ಯ ಬಂದ್ಬಿಡುತ್ತೆ ಅಂತೇಳಿ ಅವನಿಗೆ 16ನೇ ವಯಸ್ಸಿಗೆ ಏನು ಮಾಡ್ತಾನೆ, ಮದುವೆ ಮಾಡಿಸ್ತಾನೆ. ಯಾರ ಜೊತೆ ಅಂತಂದರೆ ಯಶೋಧರ ಅನ್ನುವಂತಹ ಬಹಳ ಬ್ಯೂಟಿಫುಲ್, ಅವಳು ಒಂದು ಕಡೆ ಯಾವುದೋ ಒಂದು ರಾಜಕುಮಾರ ಆಗಿರ್ತಾಳೆ, ಅವಳಿಗೆ ಮದುವೆ ಮಾಡಿಸ್ತಾನೆ. ಭಾಳ ಬ್ಯೂಟಿಫುಲ್ ಆಗಿರ್ತಾಳಂತೆ. ಅದಾದಮೇಲೆ ಇವರಿಬ್ಬರಿಗೆ ಏನಾಗುತ್ತೆ, ಒಬ್ಬ ಮಗ ಹುಟ್ಟುತ್ತಾನೆ, ಅವನ ಹೆಸರು ರಾಹುಲ ಅಂತೇಳಿ. ಆದರೆ ನೋಡಿ, ವಿಧಿಲಿಖಿತ ಯಾವ ರೀತಿ ಇರುತ್ತೆ, ಎಷ್ಟೇ ಕಂಫರ್ಟು ಲಕ್ಸುರಿ ಇಟ್ಟರು ನೋವು ಅನ್ನೋದನ್ನು
ತಿಳಿದಲೇ ಬೆಳೆಸಿದ್ದಾರೆ ಅಂತಂದರೆ ನೋವು ಅನ್ನೋದು ಗೊತ್ತೇ ಆಗಬಾರ್ದು, ಸಾವು ಅನ್ನೋದು ಇದೆ ಅಂತಲೇ ಅನ್ನಿಸ್ಬಾರ್ದು ಅನ್ನೋಷ್ಟು ಮಟ್ಟಿಗೆ ಬೆಳೆಸಿದ್ದಾರೆ ಅಂತಂದರೆ, ಸಿದ್ಧಾರ್ಥನಿಗೆ 29ನೇ ವಯಸ್ಸಿನಲ್ಲಿ 3 ದೃಶ್ಯಗಳು ಏನು ಮಾಡುತ್ತೆ, ಅವನಿಗೆ ನೋವು, ಈ ಥರ ದುಃಖ ಅನ್ನೋದು ಕಾಣಿಸೇ ಇರಲಿಲ್ಲ ಅಂಥವನಿಗೆ 3 ದೃಶ್ಯಗಳು. ಒಬ್ಬ ಓಲ್ಡ್ ಮ್ಯಾನ್, ವಯಸ್ಸಾಗಿರುವಂತಹ ಮನುಷ್ಯ, ಇನ್ನೊಬ್ಬ ರೋಗಿ, ಸಿಕ್ ಮ್ಯಾನ್, ಅದಾದಮೇಲೆ ಇನ್ನೊಂದು ಡೆಡ್ ಬಾಡಿ. 3 ದೃಶ್ಯಗಳು ಒಂದು ಸಾರ್ತಿಗೆ ಏನು ಮಾಡುತ್ತೆ, ಅವನ ಒಂದು ಲೈಫ್ನಲ್ಲಿ ಒಂದು ಸಡನ್ ಟ್ವಿಸ್ಟ್ ಮಾಡಾಕ್ಬಿಡುತ್ತೆ. ಇಷ್ಟಾದ ನಂತರ ಒಬ್ಬ ಮಾಂಕ್, ಅಸೆಟಿಕ್. ಸೊ ಇಷ್ಟನ್ನ ನೋಡಿದ ತಕ್ಷಣವೇ ಅವನಿಗೆ ಒಂದು ಕಡೆ ಅನಿಸ್ಬಿಡುತ್ತೆ, ಜೀವನ ಅನ್ನೋದು ನಾನು ಮಾಡ್ತಾ ಇರುವಂತಹ ಜೀವನ ಇದು ನಿಜವಾದ ಜೀವನವೇ ಅಲ್ಲ, ಸುಮ್ಮನೆ ನಾನು ವ್ಯರ್ಥ ಮಾಡ್ತಾ ಇದ್ದೀನಿ. ಯಾಕೆ ಅಂತಂದರೆ ಮನುಷ್ಯನಿಗೆ ವಯಸ್ಸಾಗುತ್ತೆ, ಮುಂದೆ ಯಾವುದೋ ಒಂದು ಟೈಮ್ನಲ್ಲಿ ರೋಗ ಬರುತ್ತೆ, ಸಾಯ್ತಾರೆ. ಸೊ ಇದರಿಂದ ತಪ್ಪಿಸ್ಕೊಳ್ಬೇಕು, ಇದರಿಂದ ನಾನು ಹೊರಗೆ ಬರಬೇಕು, ಈ ಸಾರೋಯಿಂದ ಹೊರಗೆ ಬರಬೇಕು ಅನ್ನೋಂಥ ಎಲ್ಲೋ ಒಂದು ಕಡೆ ರಿಯಲೈಸೇಷನ್ ಆಗುತ್ತೆ. ಅವನು ವಿಚಾರ ಮಾಡ್ತಾನೆ, ಅದಾದ ನಂತರ ನಾನು ಇಲ್ಲಿ ಇದ್ದರೆ ನಾನು ಏನೂ ಮಾಡಲಿಕ್ಕಾಗಲ್ಲ, ಏನೂ ಇದು ಮಾಡಲಿಕ್ಕಾಗಲ್ಲ, ಸಾಧನೆ ಮಾಡೋಕ್ಕಾಗಲ್ಲ ಅಂಥೇಳಿ ಡಿಸೈಡ್ ಮಾಡಿ ಅವನೇನು ಮಾಡ್ತಾನೆ, ಹೊರಗೆ ಹೋಗೋಣ ಅಂಥೇಳಿ ಡಿಸೈಡ್ ಮಾಡ್ತಾನೆ. ಅವನ ಒಬ್ಬ ಚಾರಿಯಟ್ ಇರ್ತಾನೆ, ಚಾರಿಯಟ್ನ ಹೆಸರು, ಅವನು ಅಂದರೆ ರಥದ ಚಾಲಕ, ಡ್ರೈವರ್ ಅಂತೇಳಿ ಹೇಳ್ತೀವಲ್ಲ, ಸೊ ಅವನ ಹೆಸರು ಚೆನ್ನ ಅಂಥೇಳಿ. ಈ ಚಾರಿಯಟ್ ಮತ್ತು ಈ ಒಂದು ಕುದುರೆನ ಕರ್ಕೊಂಡು ಹೋಗ್ತಾನೆ. ಆ ಕುದುರೆ ಹೆಸರು ಹಾರ್ಸ್, ಅದು ಕಾಂತಕ ಅಂಥೇಳಿ. ಸೊ ಲಾಸ್ಟು ಚಾರಿಯಟ್ ಈ ಚೆನ್ನ ಏನು ಮಾಡ್ತಾನೆ, ರಥದಲ್ಲಿ ಕರ್ಕೊಂಡೋಗಿ ಇವನ್ನ ಬಿಟ್ಟು ಬರ್ತಾನೆ ಕಾಡಿಗೆ. ಸೊ ನಾನು ಮೆಡಿಟೇಟ್ ಮಾಡೋಕ್ಕೆ ಹೋಗ್ತೀನಿ ಅಂದಿದ್ದಕ್ಕೆ ಬಿಟ್ಟು ಬರ್ತಾನೆ. ಆವಾಗ ಕಾಂತಕ ಅನ್ನುವಂತಹ ಕುದುರೆನೂ ಕೂಡ ಮರುಗುತ್ತಂತೆ, ನೀನು ಹೋಗ್ತಾ ಇದೆಯಲ್ಲ ನನ್ನನ್ನು ಬಿಟ್ಟು ಅಂತ ಹೇಳಿ. ಇವನೇನು ಮಾಡ್ತಾನೆ, ಇನ್ ದ ಕ್ವೆಸ್ಟ್ ಆಫ್ ಎಟರ್ನಲ್, ಅವನು ಇಲ್ಲಿ ಸ್ಟಾರ್ಟ್ ಇಸ್ ಜರ್ನಿ. ಅವನು ಸತ್ಯಾನ್ವೇಷಣೆಗೆ ಅವನ ಒಂದು ಸಾಧನೆಯನ್ನು ಸ್ಟಾರ್ಟ್ ಮಾಡ್ತಾನೆ. ಇವನು ಸುಮಾರು 6-7 ವರ್ಷಗಳ ಮಟ್ಟಿಗೆ ಅಲೆದಾಡ್ತಾನೆ. ಆ ಗುರುಗಳ ಹತ್ರ ಹೋಗ್ತಾನೆ, ಈ ಗುರುಗಳ ಹತ್ರ ಹೋಗ್ತಾನೆ, ಹಂಗೆ ಮಾಡ್ತಾನೆ, ಆ ಸಾಧನೆ ಮಾಡೋದು ಬಟ್ ಏನೂ ಅವನಿಗೆ ಗೊತ್ತಾಗ್ತಾ ಇರಲಿಲ್ಲ. ಆದ್ದರಿಂದ ಯಾವುದೇ ಒಂದು ಅವನಲ್ಲಿರುವಂತಹ ಪ್ರಶ್ನೆಗಳಿಗೆ ಆನ್ಸರ್ಗಳು ಸಿಗ್ತಾ ಇರಲಿಲ್ಲ. ಫಸ್ಟ್ ಅವನು ಅಲರ ಕಲಮ ಅನ್ನೋಂತಹ ಒಬ್ಬ ಗುರು ಹತ್ರ ಹೋಗ್ತಾನೆ, ಅಲರ ಕಲಮ ಅಂತೇಳಿ. ಅದಾದ ನಂತರ ಉದ್ದಕ ರಾಮಪುತ್ರ ಅಂತೇಳಿ ಇವನ ಹತ್ರ ಹೋಗ್ತಾನೆ. ಇವರನ್ನು ಕೂಡ ಗುರುಗಳಾಗಿ ಅವ್ರು ಹೇಳಿರುವಂಥ ಟೆಕ್ನಿಕ್ಗಳು, ಇನ್ಸ್ಟ್ರಕ್ಷನ್ಗಳನ್ನೆಲ್ಲ ಫಾಲೋ ಮಾಡ್ತಾನೆ. ಬಟ್ ಅಂದ್ರೂ ಏನಾಗುತ್ತೆ, ಅವನಿಗೆ ಅದರಿಂದ ಯಾವುದೇ ಒಂದು ಪ್ರತಿಫಲ ಸಿಗೋದಿಲ್ಲ, ಅವನಿಗೆ ಅದು ಸ್ಯಾಟಿಸ್ಫೈ ಆಗಲ್ಲ. ಸೊ ಹಾಗಾಗಿ ಅದಾದ ನಂತರ ಇನ್ನೂ ಅಲಿತಾನೆ, ಎಲ್ಲ ಕಡೆ ಸುತ್ತಾಡ್ತಾನೆ. ಅವನು ಸುತ್ತಾಡಬೇಕಾದ್ರೆ ಇನ್ನೊಂದಷ್ಟು ಜನ ಫ್ರೆಂಡ್ಸ್ಗಳಾಗ್ತಾರೆ. ಯಾರ್ಯಾರು ಅಂದರೆ ಕೊಂಡನ್ನ ಅಂತೇಳಿ, ಬದ್ದಿಯ, ಒಪ್ಪ, ಮಹಾನಾಮ, ಅಸರಿ ಅಂತ ಇವರು ಕೂಡ ಅದೇ ಥರ ಹುಡುಕ್ತಾ ಇರ್ತಾರೆ. ಸೊ ಇವರು ಒಂದು ರೀತಿ ಏನೋ ಒಂದೇ ಗುರಿಯ ಕಡೆ ಹೋಗ್ತಾ ಇರೋದ್ರಿಂದ ಇವರು ಕೆಲವು ಕಾಲ ಏನು ಜೊತೆಲಿರ್ತಾರೆ ಅನ್ನೋದು ಕೂಡ ಉಲ್ಲೇಖಗಳಿದೆ. ಕಠಿಣವಾಗಿ ತಪಸ್ ಮಾಡ್ತಾರೆ. ಎಷ್ಟು ಮಟ್ಟಿಗೆ ತಪಸ್ ಮಾಡ್ತಾನೆ ಸಿದ್ಧಾರ್ಥ ಅಂತಂದರೆ, ಸಿದ್ಧಾರ್ಥ ಅಥವಾ ಗೌತಮ ಬುದ್ಧ, ಅವನ ದೇಹವು ಕೂಡ ಕೃಶ ಆಗುವಷ್ಟು ಮಟ್ಟಿಗೆ ತಪಸ್ಗಳನ್ನು ಮಾಡ್ತಾನೆ. ಆದರೆ ಕೊನೆಯಲ್ಲಿ ಅವನಿಗೆ ಒಂದು ಕಡೆ ಅನಿಸುತ್ತೆ, ನಾನು ದೇಹವನ್ನು ಈ ರೀತಿ ಅದನ್ನು ಟಾರ್ಚರ್ ಕೊಡೋದ್ರಿಂದ, ದೇಹಕ್ಕೆ ನಾನು ಅಷ್ಟು ಹಿಂಸೆ ಕೊಡೋದ್ರಿಂದ ನನಗೆ ಅದು ಅಚೀವ್ಮೆಂಟ್ ಆಗೋದಿಲ್ಲ ಅಂತ ಹೇಳಿ ಅದು ಅರ್ಥ ಆಗುತ್ತೆ ಅವನಿಗೆ. ಅದಾದ ನಂತರ ಅರ್ಥ ಆದಮೇಲೆ ಇವರನ್ನು ಬಿಡ್ತಾನೆ. ಇವರೆಲ್ಲ ಕಠಿಣವಾಗಿ ತಪಸ್ ಮಾಡ್ತಿರ್ತಾರೆ, ಅವ್ರನ್ನ ಬಿಟ್ಟು ಮತ್ತೆ ಮುಂದುವರಿತಾನೆ. ಅವನು ಸಾರನಾಥ ಕಡೆ ಹೋಗ್ತಾನೆ, ಅವರನ್ನೆಲ್ಲ ಬಿಟ್ಟು. ಆ ಸಾರನಾಥ್ ಕಡೆ ಹೋಗಬೇಕಾದ್ರೆ ಒಂದು ವಿಲೇಜ್ಗೆ ಹೋಗ್ತಾನೆ, ಸೇನಾನಿ ಅನ್ನುವಂತಹ ಒಂದು ವಿಲೇಜ್ಗೆ. ಈ ಸೇನಾನಿ ಅನ್ನುವಂಥ ವಿಲೇಜ್ಗೆ ಹೋದಾಗ ಭಾಳ ಆಲ್ರೆಡಿ ದೇಹ ಕೃಷ ಆಗೋಗ್ಬಿಟ್ಟಿರುತ್ತೆ, ವೀಕಾಗಿ ಹೋಗ್ಬಿಟ್ಟಿರುತ್ತೆ. ಅಷ್ಟೆಲ್ಲ ತಪಸ್ಸು, ಅದು ಇದು ಉಪವಾಸ ಎಲ್ಲ ಮಾಡಿ ಅಲ್ಲಿ ಹೋದಾಗ ಅಲ್ಲಿ ಲೋ ಕ್ಯಾಸ್ಟ್ ಒಂದು ಅಂದರೆ ಹೊಟ್ಟೆ ಹಸದ್ ಬಿಟ್ಟಿರುತ್ತಲ್ಲ, ಸುಜಾತ ಅನ್ನುವಂತಹ ಒಂದು ಹುಡುಗಿ, ಲೋ ಕ್ಯಾಸ್ಟ್ ಹುಡುಗಿ ಏನು ಮಾಡ್ತಾಳೆ, ಸಿದ್ಧಾರ್ಥನಿಗೆ ಬಹಳ ಹಸ್ದಿದ್ದಾನೆ, ಇವನು ನೋಡಿಬಿಟ್ರೆ ಸಾಯಂಗಿದ್ದಾನೆ ಅಂತೇಳಿ ಇವನಿಗೆ ಒಂದು ಬೌಲ್ ಆಫ್ ಮಿಲ್ಕ್ ರೈಸನ್ನು ಕೊಡ್ತಾಳೆ. ಅಂದರೆ ಅಕ್ಕಿ, ಎಳೆದ ಅಕ್ಕಿ ಇರುತ್ತಲ್ಲ, ಹಾಲು ಮತ್ತು ಅನ್ನ ತಿನ್ನೋದಕ್ಕೆ ಕೊಡ್ತಾಳೆ. ಅದನ್ನು ಕುಡ್ಕೊಂಡು ನೆಕ್ಸ್ಟ್ ಮುಂದೆ ಹೋಗ್ತಾನೆ. ಮುಂದೆ ಹೋಗ್ಬೇಕಾದ್ರೆ ಒಬ್ಬ ಹುಲ್ಲನ್ನು ಕತ್ತರಿಸ್ತಿರ್ತಾನೆ. ಅವನೇನು ಮಾಡ್ತಾನೆ, ಸಿದ್ಧಾರ್ಥನಿಗೆ ನೋಡಿ ಇವನಿಗೊಂದು ಹಾಸ್ಕೊಳೋದಕ್ಕೆ ಏನಾದರೂ ಕೊಡೋಣ ಅಂತೇಳಿ ಕುಸ ಅಂತೇಳಿ ಹುಲ್ಲಿಂದ ತಯಾರು ಮಾಡಿದ್ದಂಥದ್ದನ್ನು ಕೊಡ್ತಾನೆ ಕೂತ್ಕೊಳ್ಳೋದಕ್ಕೆ. ಆಮೇಲೆ ಇವನು ಬುದ್ಧ ಏನು ಮಾಡ್ತಾನೆ, ಇದನ್ನು ತೊಗೊತಾನೆ. ಇದನ್ನು ತೊಗೊಂಡೋಗಿ ಒಂದು ಮರ ಇರುತ್ತೆ, ಅರಳಿ ವೃಕ್ಷ ಇರುತ್ತೆ, ಆ ಅರಳಿ ವೃಕ್ಷದ ಕೆಳಗಡೆ ಹಾಸ್ಕೊಂಡು ಕೂತ್ಕೊಳ್ತಾನೆ. ಕೂತ್ಕೊಂಡು ಸುಮಾರು ದಿನ ಅವನು ನನಗೆ ಐದರ್ ನನ್ನ ಬಾಡಿ ಬಿದ್ದೋಗಬೇಕು, ಇಲ್ಲ ಅಂದರೆ ನನಗೆ ಅದರ ನಿಜವಾದ ಸ್ಥಿತಿ ಏನು, ಅಸ್ತಿತ್ವದ ಬಗ್ಗೆ ನನಗೆ ಗೊತ್ತಾಗಬೇಕು ಅನ್ನುವಂತಹ ನಿರ್ಧಾರ ಮಾಡಿ ಕೂತ್ಕೊಳ್ತಾನೆ. ಅದನ್ನೇ ಏನಂತ ಹೇಳ್ತಾರೆ ಅಂದರೆ, ಹಿಯರ್ ಆನ್ ದಿಸ್ ಸೀಟ್ ಮೈ ಬಾಡಿ ಮೇ ಶ್ರಿವೆಲ್ ಅಪ್
ನನ್ನ ದೇಹ ಬೇಕಿದ್ರೆ ಇಲ್ಲಿ ಕುತ್ಕೊಳ್ತೀನಿ, ನನ್ನ ದೇಹ ಬೇಕಿದ್ರೆ ಇಲ್ಲೇ ಬಿದ್ದೋಗಲಿ, ಅಥವಾ ನನ್ನ ಚರ್ಮ, ನನ್ನ ಮೂಳೆಗಳು, ನನ್ನ ಮಾಂಸಖಂಡಗಳು ಏನಿದೆಯಲ್ಲ ಇಲ್ಲೇ ಡಿಸಾಲ್ವ್ ಆದರೂ ಪರವಾಗಿಲ್ಲ, ನಾನು ಈ ಜಾಗವನ್ನು ಬಿಟ್ಟು ಕದಲಲ್ಲ ಅಂಟಿಲ್ ಐ ಹ್ಯಾವ್ ಅಟೈನ್ಡ್ ದಟ್ ಅಲ್ಟಿಮೇಟ್ ನಾಲೆಡ್ಜ್. ನಾನು ಅಲ್ಲಿ ಸಿಗೋ ತನಕ ನಾನು ಎದ್ದೋಣೋದಿಲ್ಲ ಅನ್ನೋಂತಹ ಪ್ರತಿಜ್ಞೆ, ಅಂತಹ ಒಂದು ಸ್ಟ್ರಾಂಗ್ ಡಿಟರ್ಮಿನೇಷನ್, ಅಂತಹ ಒಂದು ಡಿಸಿಷನ್ ಮಾಡಿ ಕುತ್ಕೊತಾನೆ. ಅದು ಸಾಕಷ್ಟು ಯುಗಗಳೇ ತಗೊಳುತ್ತೆ ಅಂತಹ ಒಂದು ರಿಯಲೈಸೇಷನ್ ಆಗಲಿಕ್ಕೆ. ಅಂಥದ್ದು ಗೌತಮ ಬುದ್ಧನು ಆತ ಅಷ್ಟು ಡಿಸೈಡ್ ಮಾಡಿ ಧ್ಯಾನಕ್ಕೆ ಕುತ್ಕೊತಾನೆ. ಅವನು ಧ್ಯಾನಕ್ಕೆ ಇಷ್ಟು ಮಟ್ಟಿಗೆ ಡಿಸೈಡ್ ಮಾಡ್ಕೊಂಡು ಕುತ್ಕೊಂಡಾಗ ಏನು ಸ್ವಲ್ಪ ಇಲ್ಯೂಷನ್ಗಳು ಬಂದು ಕಾಡೋದಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಈಗ ನಮ್ಮ ಇದರಲ್ಲಿ ಇಂದ್ರ ಚಂದ್ರಗಳೆಲ್ಲ ಬಂದು ಅಲ್ಲಿ ಅಪ್ಸರೆ ಮೇನಕೆಯರನ್ನ ಕರೆಸ್ತಾರಲ್ಲ, ಸೊ ಅದೇ ರೀತಿ ಮಾರ ಅನ್ನುವಂತಹ ಒಬ್ಬ ಅವನು ದೇವತೆ, ಇಲ್ಯೂಷನ್ಸ್ಗಳ ದೇವತೆ. ಇವನೇನು ಮಾಡ್ತಾನೆ, ಅವನ ಶಕ್ತಿಯಿಂದ ಬಂದು ಇಲ್ಲಿ ಕುತ್ಕೊಳ್ತಾನೆ. ಅವನಿಗೆ ಅವ್ನು ಸ್ವಲ್ಪ ಏನೋ ಮೈ ಮರಿಯಂಗೆ ಮಾಡೋದು, ಅವನನ್ನು ಎಬ್ರಿಸಂಗೆ ಮಾಡೋದು, ಹಿಂಗೆ ಡಿಸ್ಟರ್ಬ್ ಮಾಡೋದು, ಅದನ್ನೆಲ್ಲ ಮಾಡ್ತಾನೆ. ಅಂಥ ಟೈಮ್ನಲ್ಲಿ ಗೌತಮ ಬುದ್ಧ ಏನು ಮಾಡ್ತಾನೆ, ಹಿಂಗೆಲ್ಲ ಡಿಸ್ಟರ್ಬ್ ಮಾಡ್ತಾ ಇರ್ತಾನೆ. ಅಂಥ ಟೈಮ್ನಲ್ಲಿ ಗೌತಮ ಬುದ್ಧ ತನ್ನ ಒಂದು ಹ್ಯಾಂಡ್ ಏನಿರುತ್ತಲ್ಲ, ತನ್ನ ಒಂದು ಕೈನಿಂದ ಜಸ್ಟ್ ಭೂಮಿನ ಹಿಂಗೆ ಟಚ್ ಮಾಡ್ತಾನಂತೆ. ಟಚ್ ಮಾಡಿದ ತಕ್ಷಣ ಇಲ್ಯೂಷನ್ ಅಲ್ಲೇ ಭಸ್ಮ ಆಗೋಗ್ಬಿಡುತ್ತೆ ಅನ್ನೋದು ಕೂಡ ಅದರಲ್ಲಿ ಕತೆ ಇದೆ. ಅದರಲ್ಲಿ ಏನು ಒಂದು ವಿಟ್ನೆಸ್ ಆಗ್ತಾನೆ ಅನ್ನುವಂಥದ್ದು ಕೂಡ ಅದು ಹೇಳುತ್ತೆ. ಮಾರ ಏನು ಮಾಡ್ತಾನೆ, ಅವನ ಒಂದು ಆರ್ಮಿನ, ಸೈನ್ಯನೇ ಕಳಿಸ್ತಾನೆ. ಇಲ್ಯೂಷನ್ ಏನು ಏನಂತಾರೆ, ಈ ರಾಕ್ಷಸರ ಒಂದು ಸೈನ್ಯವನ್ನೇ ಕಳಿಸ್ತಾನೆ, ಇವ್ರನ್ನ ಡೆಸ್ಟ್ರಾಯ್ ಮಾಡಿಬರ್ರಿ ಅಂತ. ಆದರೆ ಗೌತಮ ಬುದ್ಧನ ವಿಸ್ಡಮ್ ಏನಿರುತ್ತಲ್ಲ, ಅದು ಎಲ್ಲದನ್ನು ಗೆದ್ದು ಬಿಡುತ್ತೆ. ಅವನು 35ನೇ ವಯಸ್ಸು, ಇವರೆಲ್ಲ ಹೋಗ್ತಾರೆ, ಆಮೇಲೆ ಸೋತ ಮೇಲೆ ಇನ್ನೇನು ಸುಣ್ಣ ತಗೊಂಡು ಹೋಗ್ತಾರೆ ಅಷ್ಟೆ. ಸೊ 35ನೇ ವಯಸ್ಸಿನಲ್ಲಿ ಬುದ್ಧನಿಗೆ ಎನ್ಲೈಟನ್ಮೆಂಟ್ ಆಗುತ್ತೆ, ಅಥವಾ ನಿರ್ವಾಣ ಅನ್ನುವಂತಹ ಸ್ಥಿತಿಯಲ್ಲಿ ಅವನು ಎಸ್ಟಾಬ್ಲಿಷ್ ಆಗಿ ನಿಂತ್ಕೊತಾನೆ. ಎನ್ಲೈಟ್ಮೆಂಟ್ ಅಂತ ಹೇಳಿ ಕರಿಬೋದು. ಎಲ್ಲಿ ಅಂತಂದರೆ ಗಯಾ ಅನ್ನುವಂತಹ ಪ್ಲೇಸ್ನಲ್ಲಿ ಎನ್ಲೈಟನ್ಮೆಂಟ್ ಆಗುತ್ತೆ. ಈ ಗಯಾ ಪ್ಲೇಸಲ್ಲಿ ಈ ಒಂದು ಪೀಪಲ್ ಟ್ರೀ ಅಂತೇನಿದೆ, ಇದು ನಮಗೆ ಗೊತ್ತಿರಬೇಕು. ಪೀಪಲ್ ಟ್ರೀ ಅನ್ನುವಂತಹ ಟ್ರೀ ಕಡೆ ಎನ್ಲೈಟನ್ಮೆಂಟ್ ಆಗುತ್ತೆ, ಜ್ಞಾನೋದಯ ಆಗುತ್ತೆ. ಈ ಪೀಪಲ್ ಟ್ರೀನ ಬೋಧಿ ಟ್ರೀ ಅಂತೇಳಿ ಕೂಡ, ಬೋಧಿ ವೃಕ್ಷ ಅಂತೇಳಿ ಕೂಡ ಕರೀತಾರೆ. ಇವನು ಕೂತಿದ್ದಂತಹ ಮರದ ಹತ್ರನೇ ಒಂದು ನದಿ ಕೂಡ ಹರಿತಾ ಇರುತ್ತೆ. ಈ ನದಿಯ ಹೆಸರು ನಿರಂಜನ, ರಿವರ್ ನಿರಂಜನ ಅಂತೇಳಿ. ಸೊ ಬುದ್ಧ 35ನೇ ವಯಸ್ಸಿನಲ್ಲಿ ಗಯಾ ಈ ಒಂದು ಪ್ರದೇಶದಲ್ಲಿ ಬೋಧಿ ವೃಕ್ಷದ ಕೆಳಗಡೆ ಉರುವೆಲ್ಲ ಅನ್ನುವಂತಹ ಪ್ಲೇಸ್, ಅದು ಉರುವೆಲ್ಲ ಅನ್ನುವಂತಹ ಪ್ಲೇಸ್ನಲ್ಲಿ ಅದು ನಿರಂಜನ ರಿವರ್ ಹರಿತಾ ಇರುತ್ತೆ. ಇಂತಹ ಪ್ಲೇಸ್ನಲ್ಲಿ ಅವನೇನು ಮಾಡ್ತಾ, ಅವನಿಗೆ ಎನ್ಲೈಟನ್ಮೆಂಟ್ ಆಗುತ್ತೆ, ಜ್ಞಾನೋದಯ ಆಗುತ್ತೆ, ಸಾಕ್ಷಾತ್ಕಾರ ಆಗುತ್ತೆ. ಇನ್ನೊಂದೇನು ಕತೆ ಇದೆ ಅಂತಂದರೆ, ಅಶೋಕ ಇದಾನಲ್ಲ, ಇವನಾದ್ಮೇಲೆ ಸಾಕಷ್ಟು ದಿನ ಆದಮೇಲೆ ಬರ್ತಾನೆ. ಅಶೋಕನ ಹೆಂಡತಿ, ಅವಳ ಹೆಸರು ತಿಸ್ಸಾರಕ ಅಂತೇಳಿ. ಇವಳಿಗೆ ಈ ವೃಕ್ಷ ಕಂಡುಬಿಟ್ರೆ ಆಗ್ತಾ ಇರಲ್ಲಂತೆ. ಈ ಬುದ್ಧ ಜ್ಞಾನೋದಯ ಆದಂತಹ ವೃಕ್ಷ ಕಂಡುಬಿಟ್ರೆ ಆಗಲ್ಲ. ಅವಳಿಗೆ ಏನೋ ಒಂದು ಸಿಟ್ಟು, ಎನಿಮಿಟಿ ಬಂದುಬಿಟ್ಟಿರುತ್ತೆ. ಅದಕ್ಕೆ ಇವಳೇನು ಮಾಡ್ತಾಳೆ, ಆರ್ಡರ್ ಮಾಡಿರ್ತಾಳೆ, ಈ ವೃಕ್ಷನ ಸಾಯಿಸಬೇಕು, ಅದನ್ನು ಇಲ್ದಂಗೆ ಮಾಡಬೇಕು ಅನ್ನೋಷ್ಟರ ಮಟ್ಟಿಗೆ ಆರ್ಡರ್ ಮಾಡಿರ್ತಾಳೆ. ಮಂಡು ಅನ್ನುವಂತಹ ಮುಳ್ಳುಗಳು ಸಿಗುತ್ತೆ, ಅಂಥ ಮುಳ್ಳುಗಳನ್ನೆಲ್ಲ, ವಿಷದ ಮುಳ್ಳುಗಳನ್ನೆಲ್ಲ ತಗೊಂಡು ಬಂದು ಈ ಟ್ರೀ ಸುತ್ತ ಇಟ್ಟರೆ ಆ ಟ್ರೀ ಸತ್ತೇ ಹೋಗುತ್ತೆ ಅಂತೇಳಿ ಸಾಕಷ್ಟು ಪ್ರಯತ್ನ ಮಾಡ್ತಾರೆ. ಆದರೆ ಅದು ಸತ್ತು ಹೋಗ್ತಾ ಇರಲಿಲ್ಲ, ಅದು ಮತ್ತೆ ಬೆಳೀತಾ ಇತ್ತು, ಮತ್ತೆ ಚಿಗುರ್ತಾ ಇತ್ತು ಅನ್ನೋದು ಕೂಡ ಒಂದು ಕತೆ ಇದೆ. ಇನ್ನು ಮುಂದೆ ಹೋದರೆ ಇನ್ನೊಬ್ಬ ರಾಜ, ಅವನ ಹೆಸರು ಪುಷ್ಯಮಿತ್ರ ಶೃಂಗ ಅಂತೇಳಿ. ಇವನು ಮರನೇ ಕಟ್ ಮಾಡಿಸ್ತಾನೆ. ಮರನೇ ಕಟ್ ಮಾಡಿಸಿದ್ರೂ ಕೂಡ ಮತ್ತೆ ಹೊಸ ಟ್ರೀ ಅಲ್ಲಿ ಬೆಳೀತಾ ಇತ್ತು. ಬೋಧ್ಗಯಾ ಅನ್ನುವಂತಹ ಏನು ಪ್ಲೇಸ್ ಇದೆಯಲ್ಲ, ಅವನು ಎನ್ಲೈಟ್ಮೆಂಟ್ ಆಗಿದ್ದಂಥ ಪ್ಲೇಸ್, ಬುದ್ಧ ಎನ್ಲೈಟ್ಮೆಂಟ್ ಆಗಿದ್ದಂಥ ಪ್ಲೇಸ್, ಈಗಲೂ ಕೂಡ ಬುದ್ಧಿಸ್ಟ್ ಏನು ಜನಾಂಗದವರಿಗೆ, ಅವರ ಒಂದು ಮತನ ಫಾಲೋ ಮಾಡೋರಿಗೆ ಬಹಳ ಪವಿತ್ರವಾದ ಸ್ಥಳ ಅಂತೇಳಿ ನೋಡ್ಬೋದು. ಸೊ ನಾವೇನು ನೋಡಿದ್ವಿ, ಬುದ್ಧ ಎಲ್ಲಿ ಹುಟ್ಟಿದ್ದ ಅನ್ನೋದನ್ನು ನೋಡಿದ್ವಿ, ಎಲ್ಲಿ ಎನ್ಲೈಟನ್ಮೆಂಟ್ ಆಯಿತು ಅನ್ನೋದನ್ನು ಕೂಡ ನೋಡಿದ್ವಿ. ಬುದ್ಧ ಎಲ್ಲಿ ಹುಟ್ಟಿದ್ದು ಅಂತಂದರೆ ಲುಂಬಿಣಿಯಲ್ಲಿ ಹುಟ್ಟಿದ್ದು, ಎನ್ಲೈಟನ್ಮೆಂಟ್ ಆಗಿದ್ದು ಗಯಾ ಅನ್ನುವಂಥ ಪ್ಲೇಸ್ನಲ್ಲಿ. ಅದಾದ ನಂತರ ನೆಕ್ಸ್ಟ್ ಈಗ ಇನ್ನೂ ಮುಂದೆ ಹೋಗ್ತಾ ಹೋದರೆ, ಬುದ್ಧನಿಗೆ ಎನ್ಲೈಟ್ಮೆಂಟ್ ಆಯಿತು. ಆ ಎನ್ಲೈಟ್ಮೆಂಟ್ ಇಟ್ಕೊಂಡು ಏನು ಮಾಡ್ತಾರೆ, ಅವನು ಎಲ್ಲರಿಗೂ ಸರ್ವ್ ಮಾಡಬೇಕು, ಬೇರೆಯವರಿಗೆಲ್ಲ ಹೇಳಬೇಕು ಅನ್ನೋ ಒಂದು ಉದ್ದೇಶದಿಂದ ಏನು ಮಾಡ್ತಾನೆ, ಬೇರೆ ಕಡೆ ಹೋಗ್ತಾನೆ. ಅವನು ಫಸ್ಟ್ ಸಾರನಾಥ್ ಕಡೆ ಹೋಗ್ತಾನೆ. ಸಾರನಾಥ್ ಕಡೆ ಹೋಗಿದಾಗ ಅಲ್ಲಿ ಒಂದು ಡೀರ್ ಪಾರ್ಕ್ ಇರುತ್ತೆ, ಅಲ್ಲೊಂದು ಜಿಂಕೆಯ ಒಂದು ಪಾರ್ಕ್ ಇರುತ್ತೆ. ಆ ಉದ್ಯಾನವನದಲ್ಲಿ ಫಸ್ಟು ಅವನು ಸರ್ಮನ್ ಕೊಡ್ತಾನೆ, ಅಂದರೆ ಫಸ್ಟ್ ಒಂದು ಟೀಚಿಂಗ್ ಕೊಡ್ತಾನೆ. ಎನ್ಲೈಟನ್ಮೆಂಟ್ ಆದಮೇಲೆ ಯಾರಿಗೆ ಕೊಡ್ತಾನೆ ಅಂತಂದರೆ, ಅವನು ಮುಂಚೆ 5 ಜನ ಪಾರ್ಟ್ನರ್ಸ್ ಇರ್ತಾರಲ್ಲ, 5 ಜನ ಇಲ್ಲಿ ಇವರಿಗೆ ಫಾರ್ಮರ್ ಕಂಪ್ಯಾನಿಯನ್ಸ್ಗಳಿಗೆ ಕೊಡ್ತಾನೆ ಫಸ್ಟ್ ಸರ್ಮನ್. ಈ ಒಂದು ಇವೆಂಟ್ನ, ಸಾರನಾಥಲ್ಲಿ ಕೊಟ್ಟಂತಹ ಇವೆಂಟ್ ಫಸ್ಟ್ ಸರ್ಮನ್ನ
ಏನಂತ ಕರೀತಾರೆ, ಧರ್ಮಚಕ್ರ ಪ್ರವರ್ತನ ಅಂತ ಹೇಳಿ ಕರೀತಾರೆ. ಅದನ್ನು ಪಾಲಿನಲ್ಲಿ ಧಮ್ಮಚಕ್ರ ಪವರ್ತನ ಅಂತೇಳಿ ಕರೀತಾರೆ. ಅಂದರೆ ಟರ್ನಿಂಗ್ ದ ವೀಲ್ ಆಫ್ ಧರ್ಮಚಕ್ರನ ತಿರುಗಿಸ್ತಾ ಇದ್ದಾರೆ ಅನ್ನುವಂಥದ್ದು ಇದು. ಆ 5 ಜನ ಕಂಪ್ಯಾನಿಯನ್ಸ್ ಏನಿರ್ತಾರಲ್ಲ ಅವ್ರಿಗೂ ಕೂಡ ಇಮ್ಮಿಡಿಯೇಟಾಗಿ ಒಂದು ಸಾಕ್ಷಾತ್ಕಾರ ಆಗುತ್ತೆ. ಅವರು ಕೂಡ ಅರ್ಹತ್ಸ್ ಆಗ್ತಾರೆ. ಅರ್ಹತ್ ಅಂತಂದರೆ ನಮಗೆ ತಥಾಗತ್ ಅಂತಂದರೆ ರೀಚ್ ಆಗಿರೋನು ಅಂತ. ಅರ್ಹತ್ ಅಂತಂದರೆ ರೀಚ್ ಆಗೋದಕ್ಕೆ ರೆಡಿ ಆಗಿರೋನು ಅಂತ. ಅರ್ಹತ್ ಅಂದರೆ ಅವ್ರಿಗೆ ಅರ್ಹತೆ ಇದೆ ಆಲ್ರೆಡಿ ಆ ಎನ್ಲೈಟನ್ಮೆಂಟಿಂದು ಅಂತ. ತಥಾಗತ್ ಅಂತಂದರೆ ಬುದ್ಧ ತಥಾಗತ್. ತಥಾಗತ್ ಅಂದರೆ ಆಲ್ರೆಡಿ ರೀಚ್ ಆಗಿದ್ದಾರೆ ಅಂತ. ಬುದ್ಧ ಎಲ್ಲ ಕಡೆ ಆ ಟೀಚಿಂಗ್ನ ಸ್ಪ್ರೆಡ್ ಮಾಡ್ಕೊತ ಸುಮಾರು 40 ವರ್ಷಗಳ ಕಾಲ ಅವನು ಅಲೆದಾಡ್ತಾನೆ. ಇದನ್ನೆಲ್ಲ ಸ್ಪ್ರೆಡ್ ಮಾಡಬೇಕು ಅಂತೇಳಿ ಅಲೆದಾಡ್ತಾನೆ. ಅದಾದಮೇಲೆ ಅವರ ಹಿಂದೆ ಫಾಲೋಯರ್ಸ್ ಏನು ಬರ್ತಾರಲ್ಲ ಅವ್ರನ್ನೆಲ್ಲ ಮಾಂಕ್ಸ್ಗಳಾಗಿ ಕನ್ವರ್ಟ್ ಆಗ್ತಾರೆ, ಮಾಂಕ್ಸ್ಗಳಾಗ್ತಾರೆ. ಆ ಮಾಂಕ್ಸ್ಗಳಿಗೆ ಒಂದು ಸಂಘ ಅಂತೇಳಿ ಸ್ಟಾರ್ಟ್ ಮಾಡ್ತಾನೆ. ಆ ಮಾಂಕ್ಸ್ಗಳೆಲ್ಲ ಇದ್ದು ಅವ್ರು ಸಾಧನೆ ಮಾಡಲಿಕ್ಕೆ ಒಂದು ಸಂಘ ಅಂತೇಳಿ ಸ್ಟಾರ್ಟ್ ಮಾಡ್ತಾನೆ. ಇದಾದ ನಂತರ ಅವನು ಸುಮಾರು 80ನೇ ವಯಸ್ಸಿನಲ್ಲಿ ಕುಶಿನಾರ ಅಂತೇಳಿ ಈ ಜಾಗದಲ್ಲಿ, ಈ ಕುಶಿನಾರ ಅನ್ನುವಂಥದ್ದು ಮಲ್ಲಾಸ್ ಏನಿದ್ರಲ್ಲ, ಮಲ್ಲಾಸ್ ಅಂತಂದರೆ ಈ ಮಹಾಜನಪದಾಸ್ನಲ್ಲಿ ಬರ್ತಾರೆ ಮಲ್ಲಾಸ್, ಇವರ ಒಂದು ಜಾಗ ಅಂತ ಅಂದ್ಕೊಳ್ಬೋದು. ಈ ಕುಶಿನಗರದಲ್ಲಿ ಏನು ಮಾಡ್ತಾನೆ, ಅವನ ದೇಹವನ್ನು ಬಿಡ್ತಾನೆ. ಅಂದರೆ ಮಹಾಪರಿನಿರ್ವಾಣ ಆಗುತ್ತೆ. ಅವನು ಲಾಸ್ಟ್ ವರ್ಡ್ ಏನು ಹೇಳಿದ್ದು ಅಂತಂದರೆ ಆಲ್ ಕಾಂಪೋಸಿಟ್ ಥಿಂಗ್ಸ್ ಡಿಕೆ. ಅಂದರೆ ಜಗತ್ತಿನಲ್ಲಿ ಏನು ಕಾಣುತ್ತಲ್ಲ ಅದೆಲ್ಲ ಡಿಕೆ ಆಗತ್ತೆ. ಸೊ ನೀವು ಇದರಿಂದ ಹೊರಗೆ ಬರಬೇಕು ಅಂತಂದರೆ ಸ್ಟ್ರೈವ್ ಡೆಲಿಜೆಂಟ್ಲಿ ವರ್ಕ್ ಮಾಡಿ, ಸಿನ್ಸಿಯರಾಗಿ ವರ್ಕ್ ಮಾಡಿ ಅಂಥೇಳಿ ಹೇಳ್ತಾರೆ. ಇದು ಲಾಸ್ಟ್ ವರ್ಡ್ಸ್ಗಳಂತೆ. ಬುದ್ಧನ 5 ಒಂದು ಫಾರ್ಮ್ಗಳಲ್ಲಿ, 5 ರೂಪಗಳಲ್ಲಿ ರೆಪ್ರೆಸೆಂಟ್ ಮಾಡ್ತಾರೆ. 5 ಒಂದು ರೂಪಗಳಲ್ಲಿ, ಚಿತ್ರಗಳಲ್ಲಿ. ಯಾವ ಥರ ಅಂದರೆ ಬುದ್ಧನ ಒಂದು ಜನ್ಮದ ಒಂದು ಘಟನೆಯನ್ನು ಇದನ್ನು ಲೋಟಸ್ ಮತ್ತು ಬುಲ್ಲಿಂದ ರೆಪ್ರೆಸೆಂಟ್ ಮಾಡ್ತಾರೆ. ರಿನೌನ್ಸಿಯೇಷನ್, ಅವನು ತ್ಯಜಿಸಿ ಹೋಗಿದ್ದನ್ನು ಕುದುರೆಯಿಂದ ರೆಪ್ರೆಸೆಂಟ್ ಮಾಡ್ತಾರೆ. ಬೋಧಿ ಟ್ರೀಯನ್ನು, ಅವನೊಂದು ಮಹಾಬೋಧಿಯನ್ನು, ಅವನಿಗೆ ಎನ್ಲೈಟನ್ಮೆಂಟ್ ಏನಾಗುತ್ತಲ್ಲ, ಕೈವಲ್ಯ ಜ್ಞಾನ ಏನು ಸಿಗುತ್ತಲ್ಲ ಅದನ್ನು ರೆಪ್ರೆಸೆಂಟ್ ಮಾಡ್ತಾರೆ, ಎನ್ಲೈಟನ್ಮೆಂಟು. ಅದಾದಮೇಲೆ ಧರ್ಮಚಕ್ರ ಪರಿವರ್ತನನ್ನು ಅವನು ಕೊಟ್ಟಂತಹ ಫಸ್ಟ್ ಟೀಚಿಂಗಿಗೆ ಧರ್ಮಚಕ್ರ ಪ್ರವರ್ತನ ಅಂತ ಹೇಳಿ ಅದನ್ನು ಕನ್ಸಿಡರ್ ಮಾಡ್ತಾರೆ. ಅದಾದ ನಂತರ ಅವನು ಸ್ತೂಪ ಅಥವಾ ಒಂದು ಫುಟ್ ಪ್ರಿಂಟ್ಸ್, ಅಂದರೆ ಈಗ ಹೆಜ್ಜೆ ಗುರುತುಗಳು ಚಿತ್ರ ಅಥವಾ ಒಂದು ಸ್ತೂಪದ ಚಿತ್ರವನ್ನು ಏನಕ್ಕೆ ರೆಪ್ರೆಸೆಂಟ್ ಮಾಡುತ್ತಾರೆ ಅಂದರೆ ಮಹಾಪರಿನಿರ್ವಾಣ, ಒಂದು ದೇಹವನ್ನು ಬಿಟ್ಟಂತಹ ಒಂದು ಘಟನೆಯನ್ನು ರೆಪ್ರೆಸೆಂಟ್ ಮಾಡುತ್ತೆ. ಸೊ ಇಷ್ಟು ಸಿಂಬಲ್ಗಳು ಕೂಡ ನಮಗೆ ಗೊತ್ತಿರಬೇಕಾಗತ್ತೆ.